ಇತ್ತ ಸಿಎಂ ಡಿಕೆ ಜೊತೆ ತೆರೆಮರೆಯಲ್ಲಿ ರಾಜನ ಸಂಧಾನ. ದೆಹಲಿಯಲ್ಲಿ ರಾಜನ ಪುತ್ರ ರಾಜೇಂದ್ರರಿಂದ ಡಿಕೆ ಭೇಟಿ. ಹಲವು ಬಾರಿ ಡಿಕೆ ವಿರುದ್ಧ ರಾಜನ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಡಿಕೆ ಸಂಪುಟದಲ್ಲಿ ಸಚಿವನಾಗಲ್ಲ ಎಂದಿದ್ದ ರಾಜಣ್ಣ ಈ ನಡುವೆ ಪುತ್ರ ರಾಜೇಂದ್ರನಿಗಾಗಿ ರಾಜಣ್ಣ ಈಗ ಗಾಳವನ್ನ ಬೀಸಿದ್ದಾರೆ. ದೆಹಲಿಗೆ ತೆರಳಿದಂತಹ ಮಗನ ಮೂಲಕ ಸಚಿವ ಸ್ಥಾನಕ್ಕೆ ಗಾಳವನ್ನ ಹಾಕಿದ್ದಾರಾ? ಹಾಗಿದ್ರೆ 3 ದಿನಗಳಿಂದ ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತಹ ರಾಜೇಂದ್ರ ಸಿಎಂ ಡಿಕೆ ಜೊತೆ ತೆರೆಮರೆಯಲ್ಲಿ ರಾಜಣ್ಣ ಸಂಧಾನದ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಜೂನ್ 21ರಂದು ನಡೆಯುವಂತಹ ಕೆಪಿಸಿಸಿ ಅಧ್ಯಕ್ಷರ ಪದಗ್ರಹಣ ಆದ ನಂತರ ಒಂದ್ ಕಡೆ 2ನೇ ಪಟ್ಟಿಯ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಹೆಚ್ಚಿರೋದ್ರಿಂದ ಇತ್ತ ಮಾಜಿ ಸಿಎಂ ಸಿದ್ದರಾಮಯ್ಯ ಸಮ್ಮುಖದಲ್ಲಿ 2ನೇ ಪಟ್ಟಿ ಫೈನಲ್ ಮಾಡಬೇಕು ಅಂತೇಳಿ ಒಂದಷ್ಟು ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಇತ್ತ ತೆರೆಮರೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಜೊತೆ ರಾಜಣ್ಣನವರು ಒಂದಷ್ಟು ತೆರೆಮರೆಯಲ್ಲಿ ಮಾತುಗಳನ್ನ ಆಡ್ತಾ ಇದ್ರು. ಯಾಕಂದ್ರೆ ಡಿಕೆ ಸಂಪುಟದಲ್ಲಿ ಸಚಿವನಾಗಲ್ಲ ನಾನು ಅಂತ ಈಗ ಆಲ್ರೆಡಿ ರಾಜಣ್ಣ ಬಹಿರಂಗವಾಗಿಯೇ ಹೇಳಿದ್ರು. ಆದ್ರೆ ಈ ನಡುವೆ ರಾಜಣ್ಣ ಅವರ ಪುತ್ರ ರಾಜೇಂದ್ರನಿಗಾಗಿ ರಾಜಣ್ಣ ಗಾಳವನ್ನ ಬೀಸ್ತಾ ಇದ್ದಾರಾ ಅನ್ನೋ ಅನುಮಾನಗಳು ಕೂಡ ಮೂಡ್ತಾ ಇದೆ. ದೆಹಲಿಗೆ ತೆರಳದೆ ಮಗನ ಮೂಲಕ ಈಗ ಗಾಳವನ್ನ ಬೀಸ್ತಾ ಇರೋದಾ ಅನ್ನೋದು. ಯಾಕಂದ್ರೆ ರಾಜೇಂದ್ರನಿಗಾಗಿ ರಾಜಣ್ಣ ಅವರು ಗಾಳ ಬೀಸ್ತಾ ಇರೋದು ತನ್ನ ಮಗನಿಗಾಗಿ. ದೆಹಲಿಗೆ ತೆರಳದೆ ಮಗನ ಮೂಲಕ ಸಚಿವ ಸ್ಥಾನಕ್ಕೆ ಡಿಕೆ ಹತ್ರ ಗಾಳ ಬೀಸ್ತಾ ಇದ್ದಾರಾ? 3 ದಿನಗಳ ಹಿಂದೆ ದೆಹಲಿಯಲ್ಲಿ ಬೀಡಿ ಬಿಟ್ಟಿರುವಂತಹ ರಾಜೇಂದ್ರ ಇತ್ತ ಸಿಎಂ ಡಿಕೆ ಶಿವಕುಮಾರ್ ಜೊತೆ ತೆರೆಮರೆಯಲ್ಲಿ ರಾಜಣ್ಣ ಸಂಧಾನ ಮಾಡ್ತಾ ಇರೋದ್ರಿಂದ ಈ ಒಂದು ಅನುಮಾನಗಳು ಕೂಡ ಮೂಡಿ ಬರ್ತಾ ಇರೋದು. ಯಾಕಂದ್ರೆ ರಾಜಣ್ಣ ಅವರು ಸ್ಪಷ್ಟವಾಗಿ ಹೇಳಿಬಿಟ್ರು, ನಾವು ಡಿಕೆ ಸರ್ಕಾರದಲ್ಲಿ ಮಾಡೋದಿಲ್ಲ ಅಂತ ಹೇಳಿ. ಆದ್ರೆ ಮಗನ ಮಾಡ್ಬೋದಲ್ವಾ? ರಾಜಣ್ಣ ಅವ್ರು ಮಾಡಲಿಲ್ಲ ಅಂದ್ರೇನು, ತನ್ನ ಪುತ್ರ ರಾಜೇಂದ್ರನಿಗೆ ಅವಕಾಶ ಇದೆ. ಹಲವು ಬಾರಿ ಡಿಕೆ ವಿರುದ್ಧ ರಾಜಣ್ಣ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಮಾಡೋದಿಲ್ಲ, ಸಂಪುಟದಲ್ಲಿ ಸಚಿವನಾಗಲ್ಲ ಅಂತ. ಹೀಗೆ ಹೇಳದ್ಮೇಲೆ ಯಾವ ಮುಖವನ್ನ ಇಟ್ಕೊಂಡು ಸಚಿವ ಸ್ಥಾನವನ್ನ ಕೇಳೋಕೆ ಹೋಗ್ತಾರೆ? ಅದರ ಬದಲಿನಾಗಿ ನನ್ನ ಮಗನಿಗೆ ರಾಜೇಂದ್ರನಿಗೆ ಸಚಿವ ಸ್ಥಾನವನ್ನ ಕೊಡಿ ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ. ಹಾಗಾಗಿ ರಾಜಣ್ಣನವರು ತೆಗೆದುಕೊಂಡಿರುವಂತಹ ಈ ಒಂದು ಸ್ಮಾರ್ಟ್ ನಿರ್ಧಾರ ಇದೆಯಲ್ಲ, ಈ ಒಂದು ನಿರ್ಧಾರ ಎಲ್ಲೋ ಒಂದು ಕಡೆ ಶತಪ್ರಯತ್ನವನ್ನ ಮಾಡ್ತಾ ಇರೋದು, ತನ್ನ ಮಗನಿಗೆ ಕೊಡಬೇಕು ಸಚಿವ ಸ್ಥಾನ ಅಂತ ಹೇಳಿ. ಡಿಕೆ ಹತ್ರ ಮಾತನಾಡ್ತಿದ್ದಾರೆ, ಗಾಳವನ್ನ ಬೀಸ್ತಾ ಇದ್ದಾರೆ, ಮೆಲ್ಲಗೆ ಗಾಳವನ್ನ ಹಾಕ್ತಾ ಇದ್ದಾರೆ ಅಷ್ಟೇ. ಆದ್ರೆ ಮೀನು ಅದನ್ನ ತಿನ್ನುತ್ತೋ ಬಿಡುತ್ತೋ ಅದು ಕಾದು ನೋಡ್ಬೇಕಾಗತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ ದೂರವಾಣಿ ಸಂಪರ್ಕದಲ್ಲಿ. ಬಸವರಾಜ್, ಈಗ ಡಿಕೆಶಿಗೆ ಈ ಕಡೆ ರಾಜಣ್ಣ ಒಂದ್ ಕಡೆ ಗಾಳ ಆಗ್ತಾ ಇದ್ದಾರೆ, ಅಂದ್ರೆ ತನ್ನ ಮಗನಿಗೆ ಸಚಿವ ಸ್ಥಾನ ಸಿಗಲಿ ಅಂತ. ಸಿಗುತ್ತಾ? ಏನಾದ್ರೂ ಮಾತುಕತೆ ಅವ್ರ ನಡುವೆ ಆಗಿದ್ಯಾ? ಅಪ್ಡೇಟ್ ಕೊಡಿ. ಈಗಾಗಲೇ KN ರಾಜಣ್ಣ ಅವರು ಸಚಿವ ಸ್ಥಾನವನ್ನು ಕೂಡ ಕಳ್ಕೊಂಡಿರ್ತಕ್ಕಂಥದ್ದು. ಆದ್ರೆ ಈ ಒಂದು DK ಶಿವಕುಮಾರ್ ಅವರ ಸಂಪುಟದಲ್ಲಿ KN ರಾಜಣ್ಣ ಅವ್ರಿಗೂ ಕೂಡ ಸಚಿವ ಸ್ಥಾನ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಹಲವು ರೀತಿಯ ಅವರ ಸಮುದಾಯದಿಂದಲೂ ಕೂಡ ಒತ್ತಡ ಕೂಡ ಇದೆ. ಸಿದ್ದರಾಮಯ್ಯವರು ಸಹಿತ ಬಹಳ ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದಾರೆ ಅನ್ನುವಂಥದ್ದು. ಆದ್ರೆ KN ರಾಜಣ್ಣ ಅವರು ಮಾತ್ರ ಹೊಸ ಒಂದು ಪ್ಲಾನ್ ಅನ್ನು ಕೂಡ ಹಾಕೊಂಡಿರ್ತಕ್ಕಂಥದ್ದು. ತಮಗೆ ಈ ಒಂದು DK ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವ ಸ್ಥಾನ ಬೇಡ, ನನ್ನ ಪುತ್ರನಿಗಾದ್ರೂ ಸಚಿವ ಸ್ಥಾನ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ತಂತ್ರಗಾರಿಕೆಯನ್ನ KN ರಾಜಣ್ಣ ಅವರು ಹೂಡ್ತಾ ಇದ್ದಾರೆ ಅನ್ನುವಂಥದ್ದು. DK ಶಿವಕುಮಾರ್ ಅವರಿಗೆ ಕೆಲವೊಂದಿಷ್ಟು ಅಸಮಾಧಾನ ಇದ್ರೂ ಸಹಿತ ತಮ್ಮ ಪುತ್ರನ ಪರವಾಗಿ ತಮಗೆ ಕೊಡೋದು ಬೇಡ, ನನ್ನ ಪುತ್ರನಿಗಾದ್ರೂ ನೀವು ಸಚಿವ ಸ್ಥಾನ ಕೊಡಿ ತಮ್ಮ ಸಂಪುಟದಲ್ಲಿ ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಯತ್ನಗಳನ್ನ ನಡೆಸಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಅದರ ಭಾಗವಾಗಿ ಅವರ ಪುತ್ರ ರಾಜೇಂದ್ರ ಅವರು ಸಹಿತ ದೆಹಲಿಯಲ್ಲಿ DK ಶಿವಕುಮಾರ್ ಅವರು ಇರುವಂತ ಸಂದರ್ಭದಲ್ಲಿ ಅಲ್ಲಿ ಕೂಡ ಹೋಗಿ ಭೇಟಿ ಕೂಡ ಆಗಿರ್ತಕ್ಕಂಥದ್ದು. ಭೇಟಿಯಾಗಿ ಮಾತುಕತೆ ಕೂಡ ನಡೆಸಿ ತಮಗೆ ಒಂದು ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥದ್ದು ಒಂದು ST ಸಮುದಾಯದ ಕೋಟಾದ ಅಡಿಯಲ್ಲಿ, ಇನ್ನೊಂದು ಕಡೆ ಯುವಕರಿಗೆ ಈ ಬಾರಿ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು ಕೂಡ ಪಕ್ಷದ ವಲಯದಲ್ಲಿ ಕೂಡ ಚರ್ಚೆ ಆಗಿದೆ. ಆ ಒಂದು ಅಡಿಯಲ್ಲಿ ಕೂಡ ಯುವಕರ ಕೋಟಾದ ಅಡಿಯಲ್ಲಿ ಮತ್ತೆ ST ಸಮುದಾಯದ ಅಡಿಯಲ್ಲಿ ಕೂಡ ನನಗೆ ಸಚಿವ ಸ್ಥಾನ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ರಾಜೇಂದ್ರ ಅವರು ಸಹಿತ DK ಶಿವಕುಮಾರ್ ಅವರ ಬಳಿ ಮನವಿ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು. ಅದರ ಮುಂದುವರೆದ ಭಾಗವಾಗಿ KN ರಾಜಣ್ಣ ಅವರು ಸಹಿತ ಒಂದಿಷ್ಟು DK ಶಿವಕುಮಾರ್ ಅವರ ಜೊತೆ ಕೂಡ ಚರ್ಚೆ ನಡೆಸಿದ್ದಾರೆ. ತಮ್ಮ ಪುತ್ರನಿಗೆ ಒಂದು ಸಚಿವ ಸ್ಥಾನ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ ಅನ್ನುವಂಥದ್ದು. ಹಾಗಾಗಿ KN ರಾಜಣ್ಣ ಅವರ ಹೊಸ ಪ್ಲಾನ್ ಏನಿದೆ ಅದು ಸಕ್ಸಸ್ ಆಗುತ್ತಾ ಅಥವಾ DK ಶಿವಕುಮಾರ್ ಅವರು ಯಾವ ರೀತಿಯಾಗಿ ಇದಕ್ಕೆ ಮಾಡ್ತಾರೆ, ಅದರ ಜೊತೆಗೆ ಸಿದ್ದರಾಮಯ್ಯವರ ಮುಖಾಂತರ ಸಹಿತ ಅವರ ಪುತ್ರನಿಗೆ ಒಂದು ಟಿಕೆಟ್ ಕೊಡಿಸುವಂತ ಪ್ರಯತ್ನನೂ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಈಗಾಗಲೇ ಸಿದ್ದರಾಮಯ್ಯವರಿಗೂ ಕೂಡ KN ರಾಜಣ್ಣ ಅವರ ಆಪ್ತರು ಬಹಳ
ಸೊ ಹಾಗಾಗಿ ಅವರಿಗೆ ಒಂದು ಸಚಿವ ಸ್ಥಾನ ಕೊಡಿಸ್ಬೇಕು ಅನ್ನುವಂಥದ್ದೇ ಅವರ ಒಂದು ಆಸೆ. ಆದ್ರೆ ಅವರು ಈಗ ಈ ಡಿ ಕೆ ಶಿವಕುಮಾರ್ ಅವ್ರ ಸಂಪುಟದಲ್ಲಿ ನನಗ್ ಬೇಡ, ನನ್ನ ಪುತ್ರನಿಗೆ ಕೊಡಿಸಿ ಅನ್ನುವಂಥದ್ದು. ಹಾಗಾಗಿ ಇತ್ತ ಸಿದ್ದರಾಮಯ್ಯ ಕಡೆಯಿಂದಲೂ ಕೂಡ ಬೆಂಬಲ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರ ಕಡೆಯಿಂದಲೂ ಬೆಂಬಲ. ಆದ್ರೆ ರಾಜೇಂದ್ರ ಅವರಿಗೆ ಸಚಿವ ಸ್ಥಾನ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ ಇಂಚರ. ಬಸವರಾಜ್, ಒಂದ್ ಕಡೆ ರಾಜಣ್ಣ ಅವರು ನನಗೆ ಡಿ ಕೆ ಶಿ ಅವರ ಸಂಪುಟದಲ್ಲಿ ನನಗೆ ಸಚಿವ ಸ್ಥಾನ ಬೇಡ ಅಂತ ಹೇಳಿದ್ದೇನೋ ಓಕೆ, ಆದ್ರೆ ಮಗನಿಗೆ ಕೇಳೋದ್ರಲ್ಲಿ ಏನಾದ್ರು ತಪ್ಪಿಲ್ಲ ಅನ್ನೋ ಆಲೋಚನೆಯಿಂದ ಕೇಳ್ತಾ ಇದ್ದಾರಾ, ಹೇಗೆ? ಖಂಡಿತ ಇಂಚರ, ರಾಜಣ್ಣ ಅವರು ಅದೇ ರೀತಿಯಾಗಿರ್ತಕ್ಕಂಥ ತಂತ್ರಗಾರಿಕೆ ರೂಪಿಸ್ತಾ ಇದ್ದಾರೆ. ನನಗೆ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಬೇಕಾದ್ರೆ ನನಗೆ ಸಚಿವ ಸ್ಥಾನ ಬೇಡ, ಆದ್ರೆ ನನ್ನ ಪುತ್ರ ರಾಜೇಂದ್ರ ಅವರಿಗೆ ಆದ್ರೂ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವರ ಒಂದು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ. ಯಾಕಂತಂದ್ರೆ ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು ಈ ಬಾರಿ ಅನ್ನುವಂಥದ್ದು ಕೂಡ ರಾಹುಲ್ ಗಾಂಧಿ ಅವರ ಒಂದು ಪ್ಲಾನ್ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಅಡಿಯಲ್ಲಿ ಅವ್ರು ನನ್ನ ಪುತ್ರನಿಗೂ ಕೂಡ ಒಂದು ಅವಕಾಶ ಮಾಡಿಕೊಡಿ, ಸಮುದಾಯದಲ್ಲೂ ಕೂಡ ನೀವು ಅದಕ್ಕೂ ಕೂಡ ಕೊಟ್ಟಂಗಾಗುತ್ತೆ. ಹಾಗಾಗಿ ನನಗೆ ಒಂದು ಮತ್ತೊಮ್ಮೆ ಸಂಪುಟದಲ್ಲಿ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಹಲವು ರೀತಿಯ ಕಾರ್ಯಕರ್ತರಾಗಿರ್ಬೋದು, ಮತ್ತೆ ನಮ್ಮ ಸಮುದಾಯದ ಹಲವು ಶಾಸಕರಾಗಿರ್ಬೋದು, ಮುಖಂಡರಾಗಿರ್ಬೋದು, ಅವರ ಆಗ್ರಹ ಕೂಡ ಇದೆ. ಹಾಗಾಗಿ ನಮ್ಮ ಪುತ್ರನಿಗೆ ಕೊಡೋದಾದ್ರೆ ಎಲ್ಲವೂ ಕೂಡ ಸಮಾಧಾನ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು ಒಂದ್ ಕಡೆ ಸಿದ್ದರಾಮಯ್ಯವರ ಮುಖಾಂತರ, ಇನ್ನೊಂದು ಕಡೆ ಸಿಎಂ ಡಿ ಕೆ ಶಿವಕುಮಾರ್ ಅವರ ಮುಖಾಂತರ. ಈಗ ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ಬೇಕಂತಂದ್ರೆ ಇಬ್ಬರ ಸಮ್ಮತಿ ಕೂಡ ಬೇಕು. ಸಿದ್ದರಾಮಯ್ಯವರ ಸಮ್ಮತಿ ಕೂಡ ಬೇಕು, ಇತ್ತ ಸಿಎಂ ಡಿ ಕೆ ಶಿವಕುಮಾರ್ ಅವರ ಸಮ್ಮತಿ ಕೂಡ ಬೇಕು. ಹಾಗಾಗಿ ಇವರಿಬ್ಬರ ಕೂಡ ಅಭಿಪ್ರಾಯವನ್ನ ತೆಗೆದುಕೊಂಡು, ಇವರಿಬ್ಬರ ವಿಶ್ವಾಸವನ್ನ ತೆಗೆದುಕೊಂಡು ತಮ್ಮ ಪುತ್ರನಿಗೆ ಒಂದ್ ಕಡೆ ಸಚಿವ ಸ್ಥಾನದ ಭಾಗ್ಯ ಕೊಡಿಸುವಂತ ನಿಟ್ಟಿನಲ್ಲಿ ಕೂಡ ಕೆ ಎನ್ ರಾಜನ್ ಅವರು ಬಹಳ ಪ್ರಯತ್ನವನ್ನು ಕೂಡ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಹಾಗಾಗಿ ಅದನ್ನ ಯಾವ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಪರಿಗಣಿಸಿ ರಾಜೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಡ್ತಾರೋ ಅಥವಾ ಕೆ ಎನ್ ರಾಜನ್ ಅವರಿಗೆ ಇನ್ನೇನ್ ಸಮಾಧಾನ ಪಡಿಸ್ತಾರೋ ಅನ್ನುವಂಥದ್ದು ಕಾದಷ್ಟೇ ನೋಡ್ಬೇಕಾಗಿದೆ ಇಂಚರ. ಎಸ್ ಬಸವರಾಜ ಹೂಗಾರ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.